ಅಪ್ಪ, ಯಾರು ಹೆಂಗನ ಹಾಳಾಗೋಗ್ಲಿ, ಯಾರು ತಿನ್ನನ ತಿನ್ಲಿ, ಬಿಡನ ಬಿಡ್ಲಿ, ನನ್ನ ಮಗನು ನಾನು ತಿಂದರೆ ಸಾಕು. ಅಲ್ಲೇ ಈ ಮುದಿಗೂ ದಿನಕ್ಕೆ ಒಬ್ಬೊಬ್ಬರನ್ನ ಕರ್ಕೊಂಡು ಪಂಚಾಯತಿಗೆ ಬರ್ತಾಳಲ್ಲ, ಇವಳಿಗೆ ಏನು ಮಾಡಬೇಕು? ನಂಗೂ ಇದೆಲ್ಲ ನೋಡಿ ನೋಡಿ ಸಾಕಾಗೋಗೈತೆ. ಯಾವಾಗ ಊಟದಾಗ ಪಾಲಿಡಲಾಗ್ತೀನೋ ಗೊತ್ತಿಲ್ಲ. ಶಾಲೆನೇ ದಿನದ ನನ್ನ ಮಗನ ನನ್ನ ಮನೆಗೆ ಬರ್ತಾವನೆ. ಅವನ್ನ ರಾಜ ಅಂತಾರ ನೋಡ್ಕೊಬೇಕು. ನನ್ನ ಮಗನು ನಂತ ₹1 ಕಾಸು ಕೇಳ್ದಾರೆ ಬೆಂಗಳೂರಾಗ ಡಿಗ್ರಿ ಮಾಡ್ಕೊಂಬತ್ತವನಂತೆ. ಎಂತ ಹೆಣ್ಣು ತರ್ತೀನಿ ಗೊತ್ತಾ ನಾನು? ಅವ್ನು ಡಬಲ್ ಡಿಗ್ರಿ ಆಗಿರೋ ಎಣ್ಣೆ ಬೇಕು. ನನ್ನ ಮಗನ ಮದುವೆನ ಹೆಂಗ ದೂರಿಯಾಗಿ ಮಾಡ್ತೀನೋ ಹಂಗೆ. ಇನ್ನೇನು ನನ್ನ ಮಗನ ಬಂದ್ಬಿಡ್ತಾನೆ. ಸಾಂಬಾರು ಆಗೈತೆ, ಬಿರ್ನ ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿ ಇಟ್ಬಿಟ್ಟು ನನ್ನ ಮಗನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು. ಏನ ಸೋಮ, ಹೆಂಗಿತ್ತ ಇಷ್ಟು ದಿನ ಜೈಲು? ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ ಬಿಡಪ್ಪ. ನಂಗೂ 4 ಗೋಡೆಗಳು ನೋಡಿ 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 ಸಾಕಾಗೋಗ್ಬಿಟ್ಟೈತೆ. 4 ವರ್ಷದಿಂದ ಒಂದೇ ಕಡೆ ಇದ್ದು ಬೇಜಾರಾಗೋಗ್ಬಿಟ್ಟೈತೆ. ಊರಿಗೆ ಹೋಗ್ಬೇಕು ಫಸ್ಟು. ನಮ್ಮ ಅಮ್ಮನ್ಕ ನಾನು ಬೆಂಗಳೂರಾಗ ಓದ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಡಿಗ್ರಿ ಮಾಡ್ತಾಯಿದ್ದೀನಿ, ಇವತ್ತು ಊರಿಗೆ ಬರ್ತೀನಿ, ಎಲ್ಲ ಓದಿದ್ದೆಲ್ಲ ಮುಗೀತು, ನಾನು ಇನ್ನು ಊರಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮನ ಬಲೇ ಖುಷಿಯಾಗಿರ್ತಾಳೆ. ಇನ್ನು ಈ ಜೈಲು ಸವಾಸ ಬೇಡ, ಏನು ಬೇಡ, ಊರಿಗೆ ಹೋಗಿ ನೆಮ್ಮದಿಯಾಗಿ ಸೆಟ್ಲಾಗೋಗ್ಬಿಡ್ತೀನಿ. ಓ ಬಿಡಪ್ಪ, ನೀನಂತೂ ಪುಣ್ಯವಂತ. ಮನೆ ಮಠ ಎಲ್ಲ ಐತೆ. ನಮ್ಮಂಗೇನು ಅಬ್ಬೆಪಾರಿನ ನೀನು? ನಾನು ನಿನ್ನ ಕೆಲಸ ಏನೋ ಹುಡ್ಕೊಬೇಕಷ್ಟೇ ಬೆಂಗಳೂರಾಗೆ. ನಂಗೆ ಆ ಚಿಂತೆ ಇಲ್ಲ ಬಿಡು, ನಮ್ಮ ಅಮ್ಮನವಳೆ. ಸರಿ, ನಾನು ಇನ್ನು ಹೋಗ್ತೀನಿ ಬಿಡು. ಸರಿನಪ್ಪ, ಇನ್ಯಾವದಾನ ಸಿಕ್ಕನ. ಹಂಗಂತಿದ್ದೆ ಬಟ್ಟೆಗ್ಲಕ್ಕೆ ಹೋಗ್ತೀಯ ಊರ್ಕ? ಅಯ್ಯೋ, ನಿನ್ನ ಈ ಬಟ್ಟೆಗ್ಲಲ್ಲಿ ಹೋದ್ರೆ ಅಷ್ಟೇ ಕತೆ. ಹೆಂಗಿದ್ರು ಇಷ್ಟು ವರ್ಷ ಕೆಲಸ ಮಾಡಿರೋದು ಕಾಸು ಐತಲ್ಲ, ಒಳ್ಳೆ ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಓ ನೀನು ಬಿಡು. ಸರಿ, ನಾನು ಬರ್ತೀನಿ. ಆಯ್ತು, ಹೋಗಿಟ್ಟು ಬಾರಪ್ಪ. ಆಹಾ, ನಮ್ಮ ಅಮ್ಮನ ನಾನು ಈ ಅವತಾರದಲ್ಲಿ ನೋಡಿದ್ರೆ ನಾನು ಬೆಂಗಳೂರಾಗ ಓದ್ಕೊಂಬಂದಿದ್ದೀನಿ ಅಂತಲೇ ತಿಳ್ಕೊತಾಳೆ. ನಾನು ಇಷ್ಟು ದಿನ ಜೈಲಲ್ಲಿ ಇದ್ದಿದ್ದು ನಮ್ಮ ಅಮ್ಮನಿಗೆ ಗೊತ್ತೇ ಆಗಲ್ಲ. ಹೆಂಗೋ ನಮ್ಮ ಅಮ್ಮನ ಪೂಸಿ ಹೊಡ್ಕೊಂಡು ಊರಲ್ಲಿ ಸೆಟ್ಲ್ ಆಗೋಗ್ಬಿಡ್ಬೇಕು. ಆಹಾ, ಯಾರು ಇವಳು ಫಿಗರು ಇಷ್ಟು ಚೆನ್ನಾಗೋಳೆ? ನಮ್ಮೂರಲ್ಲಿ ಇಂಥ ಫಿಗರ್ ಐತೆ ಅಂದ್ರೆ ನಂಬಕ್ಕೆ ಆಗಲ್ಲಲ್ಲ. ಇವನೇ ಅವ್ನು ಮೂದೇವಿ ಹಿಂಗೆ ನೋಡ್ತಾವ ನನ್ನೇ. ಮುಂಡೆ ಮಕ್ಳಿಗೆ ಹೆಣ್ಮಕ್ಳಿಗೆ ಕಣ್ಣಿಗೆ ಬೀಳಕ್ಕಿಲ್ಲ, ಕಣ್ಕಿ ಕರ್ಸ್ಕೊಂಡು ನೋಡ್ತಾರೆ. ಇವ್ನು ಹೆಂಗಾರ ಮಾಡಿ ಪಟಾಯಿಸ್ಕೊಬೇಕಲ್ಲ ನಮ್ಮೂರಲ್ಲಿ. ಅದು ಇಂಥ ಹುಡುಗಿ ಯಾರ ಮನೆ ಕೂತಾಳು ನೋಡ್ಕೊಬೇಕಲ್ಲ. ಇನ್ನೊಂದು ಸ್ವಲ್ಪ ತಿಲ್ಲೇ ಇದ್ರೆ ನಾನು ಅಷ್ಟೇ ಕತೆ, ಬೇಗ ಹೋಗ್ಬೇಕು ಮನೆಗ. ಇವನು ಯಾವನಪ್ಪ ಇವನು? ಹಿಂದ್ಗಡೆನೆ ಬರ್ತವನೇ. ಎಷ್ಟು ನಡೆದ್ರು ಇನ್ನೂ ಮನೆನೇ ಬರಂಗಿಲ್ಲ. ನಮ್ಮ ಅಕ್ಕನು ಬಸ್ ಸ್ಟಾಪ್ಗಾರ ಬರಬಾರ್ದಾ? ಬೇಗ ಹೋಗಿ ಮನೆ ಸೇರ್ಕೊಂಡ್ಬಿಡ್ಬೇಕು. ಹಾಳಾದವನು ಇನ್ನೂ ಬಂದ್ಬಿಟ್ನು, ಇಲ್ಲಿ ಗಂಟ ಬಂದ್ಬಿಟ್ನು. ಬರ್ಲಿ ಇವತ್ತು ನಮ್ಮ ಅಕ್ಕನ ಕೈಗೆ ಸರ್ರಾಗಿ ಹಬ್ಬ ಮಾಡಿಸ್ತೀನಿ ಇವತ್ತು. ಗಂಡ ಮಕ್ಳು ಹೆಣ್ಮಕ್ಳು ನೆಮ್ಮದಿಯಾಗಿ ಓಡಾಡಂಗೂ ಇಲ್ಲ ರೋಡ್ಗಳಲ್ಲಿ. ಇವಳು ಎಲ್ಲಕ್ಕೆ ನಡ್ಕೊಂಡು ಹೋಗ್ತಾವಳೆ ಇಷ್ಟು ದೂರ? ಯಾರ ಮನೆ ಇರ್ಬೋದು ಇವಳು? ಅಯ್ಯೋ, ಇವನ್ ಪಾಸ್ಪುಲ ಇಲ್ಲಿ ಗಂಟ ಬಂದ್ಬಿಟ್ನಾ? ಅಕ್ಕ ವಾಣಿ ಬಂದವಳೆ. ವಾಣಿ ಅಕ್ಕ, ಚೆನ್ನಾಗಿದ್ಯಾ ಅಕ್ಕ? ನಮ್ಮಯ್ಯ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ದೀಯಾ? ಹೂನಕ್ಕ, ನಾನು ಚೆನ್ನಾಗಿದ್ದೀನಿ. ಅಯ್ಯಪ್ಪನ ಯಾರೇ ಅಮ್ಮಯ್ಯ? ಅಯ್ಯೋ, ಮಕ ಮುಚ್ಚ, ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಬಸ್ ಸ್ಟಾಪಿಂದ ಫಾಲೋ ಮಾಡ್ಕೊಂಬಂದವನೆ. ಏನು ಬಸ್ ಸ್ಟಾಪಿಂದ ಫಾಲೋ ಮಾಡ್ಕೊಂಬಂದವನ? ಏ ಅಪ್ಪ, ಬಾರ ಇಲ್ಲಿ. ಯಾರ ನೀನು? ನಾನು ಜಯಮ್ಮನ್ ಮಗ. ಓ, ನಮ್ ಬಿಲ್ಡಪ್ ಜಯಮ್ಮನ್ ಮಗನ ನೀನು? ಬಿಲ್ಡಪ್ ಜಯಮ್ಮನ? ಅದ್ಯಾರಕ್ಕ? ಅಯ್ಯೋ, ನಮ್ಮ ಅಮ್ಮನು ಇಲ್ದೇ ಇರೋ ಹೆಸರನ್ನೇ ಸಂಪಾದನೆ ಮಾಡೋಳು ಊರಲ್ಲಿ. ಬಿಲ್ಡಪ್ ಜಯಮ್ಮ ಅಂತೆ, ಬಿಲ್ಡಪ್ ಜಯಮ್ಮ. ಓ, ಬಾರಪ್ಪ ಒಳಗಡೆ. ಚೆನ್ನಾಗಿದ್ಯಾ? ಇಲ್ಲ, ಯಾರೋ ಊರ್ಕ ಹೊಸ ಹುಡುಗಿ ಬಂದಿತ್ತಲ್ಲ, ಪೋಲಿ ಹುಡುಗರಿಂದ ಬರಬಾರ್ದು ಅಂತ ಇಲ್ಲಿ ಗಂಟ ಬಂದೆ. ಓ ಹೌದಾ, ಸರಿನಪ್ಪ, ಆಯ್ತು. ಸರಿನಮ್ಮ, ನೀನ್ ಬಾ ಒಳಕ್ ನಡಿ. ಆಯ್ತಕ್ಕ, ನಡಿ ಒಳಗಡೆ. ಇವಳನ್ನ ಬಿಡ್ಕೂಡ್ದು, ಹೆಂಗನಾ ಮಾಡಿ ಪಟಾಯಿಸ್ಕೊಂಬಿಡ್ಬೇಕು ಇವಳನ್ನ. ಫಸ್ಟ್ ಮನೆಗೆ ಹೋಗೋಣ. ಬರ್ತಾಯಿದ್ದೀನಿ ಅಂತ ನಮ್ಮ ಅಮ್ಮನ ಕೇಳಿದ್ದೀನಿ. ನಮ್ಮ ಅಮ್ಮನ ನಂಗೋಸ್ಕರ ಕಾಯ್ತಾ ಇರ್ತಾಳೆ. ನನ್ನ ಮಗನ ಇನ್ನೂ ಬರಿಲ್ಲಲ್ಲ. ಅಮ್ಮ. ಅಯ್ಯೋ ಮಗನೇ, ಬಂದೇನಪ್ಪ. ಬಾರೋ ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಮುದ್ದು, ನನ್ನ ವಜ್ರ, ನನ್ನ ವೈಡ್ಯೂರ್ಯ. ಎಷ್ಟು ವರ್ಷ ಆಗೋಗಿತ್ತೋ ಮಗನೇ ನೀನು ನೋಡಿ. ಹಾದಿ ಕಣ್, ಬಿದಿ ಕಣ್, ನಾಯಿ ಕಣ್, ನರಿ ಕಣ್, ಮಾರಿ ಕಣ್, ಮುಂಡೆ ಕಣ್, ಪಿಡೆ ಕಣ್, ಪಿಚಾಚಿ ಕಣ್, ದೇವ್ದ ಕಣ್, ಎಲ್ಲಾರ ಕಣ್ಣು ಪಟಪಟ ಅಂತ ಸಿಡ್ದೋಗ್ಲಿ. ಹೆಂಗೋ ಇದೆಯಾ ಮಗನೇ? ಎಷ್ಟು ವರ್ಷ ಆಗೋಗಿತ್ತೋ ನೀನು ನೋಡಿ. ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೆಂಗಿದೀಯಾ? ಅಯ್ಯೋ ನೋಡಪ್ಪ, ದೇವ್ರಿಟ್ಟಂಗಿದ್ದೀನಿ. ಘಮ ಅಂತೈತೆ. ಏನು ಸಾರಮ್ಮ ಅದು? ನಿಂಗೋಸ್ಕರ ಮಟನ್ ಸಾರು ಮಾಡ್ತಾಯಿದ್ ನಮಗ್ನೇ. ಅಯ್ಯೋ, ಜೈಲೂಟ ತಿಂದು ಬಾಯೆಲ್ಲ ಗಬ್ಬೆದ್ದೋಗೈತಮ್ಮ. ಬೇಗ ಮಟನ್ ಸಾರಾಕಮ್ಮ. ಜೈಲ? ಏನ್ ಜೈಲ? ಜೈಲ್ ಅಂದ್ರೆ ಹಾಸ್ಟ್ಲಮ್ಮ. ಹಾಸ್ಟ್ಲ್ನ ನಾವು ಜೈಲ್ ಅಂತಾನೆ ಅನ್ನೋದು. ಇನ್ನೇನು ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ಊಟ ತಿನ್ನಂಗಿಲ್ಲಲ್ಲ, ಹಂಗಾಗಿ ನಾವು ಹಾಸ್ಟ್ಲ್ ಜೈಲೇ ಅನ್ನೋದು. ಓ ಹೌದಾ? ನಾನು ಏನೋ ಅನ್ಕಂಡೆ. ಬಾರ ಮಗನೇ, ಬಾರೋ, ಹೊಟ್ಟೆ ತುಂಬ ತಿನ್ನಿಯ, ಬಾರೋ ನೀನು. ತಿಂದು ಎಷ್ಟು ದಿನ ಆಗೋಗಿತ್ತೋ ನನ್ನ ಮಗನು ಹಿಂಗೆ ಸ್ವರ್ಗ ಹೋಗವನೆ. ಎಲ್ಲ ಆಗೈತೆ, ಮುದ್ದೆ ಒಂದು ತೊಡಸ್ಬಿಟ್ಟು ಊಟಕ್ಕೆ ಇಕ್ತೀನಿ, ಕುತ್ಕೊ ಮಗನೇ. ಸರಿನಮ್ಮ, ಆಯಿತು.